ನನಗೆ ರಕ್ತ ಕೊಡಿ, ಬದಲಿಗೆ ನಾನು ನಿಮಗೆ ಸ್ವಾತಂತ್ರ್ಯ ನೀಡುವೆ. ಈ ಮಾತು ಕೇವಲ ಒಂದು ಘೋಷಣೆಯಲ್ಲ, ಇದೊಂದು ಬೆಂಕಿ. 200 ವರ್ಷಗಳ ಗುಲಾಮಗಿರಿಯಲ್ಲಿ ನರಳುತ್ತಿದ್ದ ಭಾರತಕ್ಕೆ ಎದೆಯುಬ್ಬಿಸಿ ಬ್ರಿಟಿಷರ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವ ಧೈರ್ಯ ನೀಡಿದ ಸಿಂಹದ ಗರ್ಜನೆ ಇದು. ನಮಸ್ಕಾರ ವಾರಿಯರ್ಸ್, ವೆಲ್ಕಮ್ ಟು ಇನ್ಸ್ಪೈರ್ ಯಂಗ್ ವಾರಿಯರ್ಸ್. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಎಷ್ಟೋ ನಾಯಕರಿದ್ದರು. ಕೆಲವರು ಶಾಂತಿಯಿಂದ ಹೋರಾಡಿದರು, ಕೆಲವರು ಮಾತುಕತೆಯಿಂದ ಹೋರಾಡಿದರು. ಆದರೆ ಒಬ್ಬ ನಾಯಕನಿದ್ದ. ಆತನಿಗೆ ಗೊತ್ತಿತ್ತು, ಸ್ವಾತಂತ್ರ್ಯ ಅನ್ನೋದು ಭಿಕ್ಷೆಯಲ್ಲ, ಅದು ಹಕ್ಕು, ಅದನ್ನು ಕಿತ್ಕೋಬೇಕು ಅಂತ. ಅವರೇ ನಮ್ಮ ಹೆಮ್ಮೆಯ ನೇತಾಜಿ ಸುಭಾಷ್ ಚಂದ್ರ ಬೋಸ್. ಇವತ್ತಿನ ಈ ವಿಡಿಯೋದಲ್ಲಿ ಐಷಾರಾಮಿ ಜೀವನವನ್ನು ತ್ಯಜಿಸಿ, ಬ್ರಿಟಿಷರ ಕಣ್ತಪ್ಪಿಸಿ, ದೇಶ ಅಲೆದು ಸ್ವಂತ ಸೈನ್ಯವನ್ನೇ ಕಟ್ಟಿದ ಆ ಅಪ್ರತಿಮ ವೀರನ ರೋಚಕ ಕಥೆಯನ್ನು ನೋಡೋಣ ಬನ್ನಿ. ಜನವರಿ 23, 1897 ಒಡಿಶಾದ ಕಟಕ್ನಲ್ಲಿ ಒಂದು ಮಗು ಜನಿಸುತ್ತೆ. ತಂದೆ ಜಾನಕಿನಾಥ್ ಬೋಸ್ ದೊಡ್ಡ ಲಾಯರ್, ತಾಯಿ ಪ್ರಭಾವತಿ ದೇವಿ ತುಂಬಾ ದೈವಭಕ್ತೆ. 14 ಮಕ್ಕಳಲ್ಲಿ 9ನೇಯವರೇ ನಮ್ಮ ಸುಭಾಷ್. ಬಾಲ್ಯದಿಂದಲೇ ಸುಭಾಷ್ ಚಂದ್ರ ಬೋಸ್ ಬೇರೆ ಮಕ್ಕಳಂತಿರಲಿಲ್ಲ. ಸ್ವಾಮಿ ವಿವೇಕಾನಂದರ ಪುಸ್ತಕಗಳನ್ನೇ ಓದುತ್ತಾ ಬೆಳೆದ ಅವರಿಗೆ ದೇಶದ ಬಗ್ಗೆ ಅಪಾರ ಪ್ರೀತಿ ಇತ್ತು. ಒಮ್ಮೆ ಏನಾಯಿತು ಗೊತ್ತಾ? ಒಬ್ಬ ಬ್ರಿಟಿಷ್ ಅಧಿಕಾರಿ ಭಾರತೀಯ ಕೆಲಸಗಾರನಿಗೆ ಕೆಟ್ಟದಾಗಿ ಬರೆಯುವುದನ್ನು ಸುಭಾಷ್ ಚಂದ್ರ ಬೋಸ್ ನೋಡ್ತಾರೆ. ಆಗ ಅವರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ನಮ್ಮ ದೇಶದಲ್ಲಿ ನಮಗೇಕೆ ಈ ಅವಮಾನ? ಈ ಪ್ರಶ್ನೆಯೇ ಮುಂದೆ ಕ್ರಾಂತಿಯ ಕಿಡಿ ಆಯಿತು. ಅದು 1916. ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಓಟನ್ ಅನ್ನೋ ಪ್ರೊಫೆಸರ್ ಭಾರತೀಯರ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ. ಇದನ್ನು ಸಹಿಸದ ಸುಭಾಷ್ ಪ್ರತಿಭಟನೆ ಮಾಡ್ತಾರೆ. ಇದರ ಪರಿಣಾಮವು ಕಾಲೇಜಿನಿಂದ ಸುಭಾಷನ್ನು ಡಿಕ್ಲೈನ್ ಮಾಡ್ತಾರೆ. ಆದರೆ ಸುಭಾಷ್ ತಲೆಕೆಡಿಸ್ಕೊಳ್ಳಿಲ್ಲ. ಸ್ವಾಭಿಮಾನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಅಂತ ಅವರಿಗೆ ಆಗಲೇ ಗೊತ್ತಿತ್ತು. ತಂದೆಯ ಆಸೆಗಾಗಿ ಸುಭಾಷ್ ಇಂಗ್ಲೆಂಡ್ಗೆ ಹೋಗಿ ICS ಪರೀಕ್ಷೆ ಬರೀತಾರೆ. ಅಂದರೆ ಇಂದಿನ IAS ಥರ. ಇಡೀ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಅವರೇ 4ನೇ ರ್ಯಾಂಕ್ ಬರ್ತಾರೆ. ಕೈಯಲ್ಲಿ ಅಧಿಕಾರ, ಹಣ, ಐಷಾರಾಮಿ ಜೀವನ ಕಾಯ್ತಿತ್ತು. ಆದರೆ ಅದೇ ಸಮಯದಲ್ಲಿ 1919ರಲ್ಲಿ ಅಮೃತ್ಸರದಲ್ಲಿ ಜಲಿಯನ್ ವಾಲಾಬಾಗ್ನಲ್ಲಿ ಜನರಲ್ ಡ್ರೈಯರ್ ಸಾವಿರಾರು ಅಮಾಯಕ ಭಾರತೀಯರನ್ನು ಕೊಲ್ಲುತ್ತಿದ್ದಾರೆ. ಈ ವಿಷಯ ಕೇಳಿ ಸುಭಾಷ್ ಅವರ ರಕ್ತ ಕುದಿಯುತ್ತದೆ. ಅವರು ಯೋಚಿಸ್ತಾರೆ, ಯಾವ ಬ್ರಿಟಿಷರು ನನ್ನ ಜನರನ್ನು ಕೊಲ್ಲುತ್ತಿದ್ದಾರೋ ಅವರ ಅಡಿಯಲ್ಲಿ ನಾನು ಕೆಲಸ ಮಾಡಬೇಕಾ? ಸಾಧ್ಯವೇ ಇಲ್ಲ. ನಾನು ಬ್ರಿಟಿಷರ ನೌಕರ ಆಗಲ್ಲ, ನಾನು ಭಾರತೀಯ ಸೇವಕನಾಗ್ತೇನೆ ಅಂತ ಭಾರತಕ್ಕೆ ವಾಪಸ್ ಬರ್ತಾರೆ. ಯೋಚಿಸಿ ವಾರಿಯರ್ಸ್, ಇವತ್ತು ಒಂದು ಚಿಕ್ಕ ಸರ್ಕಾರಿ ಕೆಲಸಕ್ಕಾಗಿ ಜನ ಏನೇನು ಮಾಡ್ತಾರೆ ಅಂದೇ ಅಷ್ಟು ದೊಡ್ಡ ಹುದ್ದೆಯನ್ನು ಕಾರಲ್ಲಿ ಒದ್ದಿದ್ದರು ನೇತಾಜಿ. ಹಾಗೆ ಭಾರತಕ್ಕೆ ಬಂದಮೇಲೆ ಕಾಂಗ್ರೆಸ್ ಸೇರ್ತಾರೆ. ಗಾಂಧೀಜಿಯವರ ಅಹಿಂಸಾ ಮಾರ್ಗವನ್ನು ಗೌರವಿಸಿದರು. ಕೇವಲ ಶಾಂತಿಯಿಂದ ಸ್ವಾತಂತ್ರ್ಯ ಸಿಗುವುದಿಲ್ಲ, ಬ್ರಿಟಿಷರಿಗೆ ಅವರದೇ ಭಾಷೆಯಲ್ಲಿ ಉತ್ತರ ಕೊಡಬೇಕು ಅನ್ನೋದು ಬೋಸ್ ಅವರ ನಿಲುವಾಗಿತ್ತು. ಇದರಿಂದಾಗಿ ಗಾಂಧೀಜಿ ಮತ್ತು ಬೋಸ್ ನಡುವೆ ಭಿನ್ನಾಭಿಪ್ರಾಯ ಬಂತು. ಹಾಗೆ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಫಾರ್ವರ್ಡ್ ಬ್ಲಾಕ್ ಸ್ಥಾಪಿಸಿದರು. 2ನೇ ಮಹಾಯುದ್ಧ ಶುರುವಾಯಿತು. ಬ್ರಿಟಿಷರು ನೇತಾಜಿಯವರನ್ನು ತುಂಬಾ ಡೇಂಜರ್ ಅಂತ ತಿಳಿದು ಅವರನ್ನು ಕಲ್ಕತ್ತಾದ ಅವರ ಮನೆಯಲ್ಲಿ ಬಂಧಿಸಿ ಇಟ್ಟಿದ್ರು. ಆದರೆ ನೀವೇ ಹೇಳಿ, ಸಿಂಹವನ್ನು ಹೆಚ್ಚು ದಿನ ಬೋನಲ್ಲಿಡೋಕ್ಕಾಗುತ್ತಾ? ಜನವರಿ 16, 1941 ಮಧ್ಯರಾತ್ರಿ ನೇತಾಜಿಯು ವೇಷ ಬದಲಿಸ್ತಾರೆ. ಉದ್ದನೆಯ ಗಡ್ಡ, ಕೋಟ್ ಧರಿಸಿ ಮೊಹಮ್ಮದ್ ಜಿಯಾವುದ್ದೀನ್ ಅನ್ನೋ ಹೆಸರಿನಲ್ಲಿ ಮನೆಯಿಂದ ಎಸ್ಕೇಪ್ ಆಗ್ತಾರೆ. ಹಾಗೆ ಪೊಲೀಸರ ಕಣ್ತಪ್ಪಿಸಿ ಪೇಶಾವರ, ಅಫ್ಘಾನಿಸ್ತಾನ್, ರಷ್ಯಾ ಮಾರ್ಗದಿಂದ ಜರ್ಮನಿ ತಲುಪುತ್ತಾರೆ. ಇದು ಯಾವುದೇ ಸಿನಿಮಾ ಕಥೆಗಿಂತ ಕಮ್ಮಿ ಇಲ್ಲ. ಸಮುದ್ರದ ಅಡಿಯಲ್ಲಿ ಶತ್ರುಗಳ ಹಡಗುಗಳ ಮಧ್ಯ ಜರ್ಮನ್ ಸಬ್ಮರೀನ್ನಿಂದ ಜಪಾನಿನ ಸಬ್ಮರೀನ್ಗೆ ಹಾರಿ ಪ್ರಾಣವನ್ನೇ ಪಣಕ್ಕಿಟ್ಟು ಸಿಂಗಾಪುರ್ ಸೇರುತ್ತಾರೆ. ಅಲ್ಲಿ ರಾಸ್ ಬಿಹಾರ್ ಬೋಸ್ ಅವರು ಸ್ಥಾಪಿಸಿದ್ದ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಮುನ್ನಡೆಸುತ್ತಾರೆ. ಹಾಗೆ ಚಲೋ ದಿಲ್ಲಿ ಅನ್ನೋ ಕರೆಯನ್ನು ಕೊಡ್ತಾರೆ. ಆದರೆ ವಿಧಿಯ ಆಟವೇ ಬೇರೆ ಇತ್ತು. 1945ರಲ್ಲಿ ಜಪಾನ್ ಯುದ್ಧದಲ್ಲಿ ಸೋಲುತ್ತೆ. ನೇತಾಜಿ ರಷ್ಯಾ ಕಡೆಗೆ ಹೋಗಲು ನಿರ್ಧರಿಸುತ್ತಾರೆ. ಆಗಸ್ಟ್ 18, 1945ರಲ್ಲಿ ತೈವಾನ್ನಿಂದ ಹೊರಟ ವಿಮಾನ ಪತನವಾಯಿತು ಅಂತ ಸುದ್ದಿ ಬಂತು. ನೇತಾಜಿ ಇನ್ನಿಲ್ಲ ಅಂತ ಜಗತ್ತಿಗೆ ಹೇಳಲಾಯಿತು. ಭಾರತಕ್ಕೆ ಸ್ವಾತಂತ್ರ್ಯ ಸಿಗಲು ನೇತಾಜಿಯವರ ಭಾಗ್ಯ ಕೂಡ ಬ್ರಿಟಿಷರಿಗೆ ಮುಖ್ಯ ಕಾರಣ. ಅವರು ತಮ್ಮ ಕುಟುಂಬ, ಜೀವನ, ಕೆರಿಯರ್ ಎಲ್ಲವನ್ನೂ ದೇಶಕ್ಕಾಗಿ ತ್ಯಾಗ ಮಾಡಿದರು. ಸ್ನೇಹಿತರೆ, ನೇತಾಜಿ ಹೇಳ್ತಿದ್ರು, ಯಶಸ್ಸು ಬೇಕಾದರೆ ಹುಚ್ಚು ಹಿಡಿದಂತೆ ಗುರಿಯಿಂದ ಓಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಜೈ ಹಿಂದ್ ಅಂತ ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.